ಡಿಕ್ಸನ್ ಟೆಕ್ನಾಲಜೀಸ್ ಸ್ಟಾಕ್ ಅನಾಲಿಸಿಸ್ ಮಾಡೋಣ. ಫಸ್ಟ್ ಫಂಡಮೆಂಟಲ್ ಯಾವ ಥರ ಇದೆ ಅಂತ ತಿಳ್ಕೊಳ್ಳೋಣ. ಡಿಕ್ಸನ್ ಟೆಕ್ನಾಲಜಿ ಭಾರತದಲ್ಲಿ ದೊಡ್ಡ ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಸರ್ವಿಸ್ ಕಂಪನಿ. ಇದರ ಮಾರ್ಕೆಟ್ ಕ್ಯಾಪ್ ಬಂದುಬಿಟ್ಟು 62,400 crores, ಅಂದರೆ ಮಿಡ್ ಕ್ಯಾಪ್ರಲ್ಲಿ ಬರುತ್ತೆ. ಪಿ ರೇಷಿಯೋ ಬಂದುಬಿಟ್ಟು 44% ಇದೆ. ROC ಬಂದುಬಿಟ್ಟು 40% ಇದೆ. ROE ಬಂದುಬಿಟ್ಟು 32% ಇದೆ. ಇದು ಝೊಮಿಯೋ, ಮೋಟ್ರೋಲೋ ಮತ್ತು ವಿವೋ ಅಂತ ದೊಡ್ಡ ಬ್ರ್ಯಾಂಡ್ಗಳಿಗೆ ಮೊಬೈಲ್ ಆಗಲಿ, ಟಿ ವಿ ಆಗಲಿ, ಅದರ ಆಕ್ಸೆಸರೀಸ್ ಆಗಲಿ ಉತ್ಪಾದನೆ ಮಾಡಿಕೊಡುತ್ತೆ. ಇದರ ಕಂಪನಿ ಕಡಿಮೆ ಲಾಭ ಹೆಚ್ಚು ಉತ್ಪಾದನೆ ಅನ್ನೋ ಒಂದು ಮಾಡಲಲ್ಲಿ, ಒಂದು ಬಿಸ್ನೆಸ್ ಮಾಡಲಲ್ಲಿ, ಹೈ ಗ್ರೋತ್ ಸ್ಟ್ರಾಂಗ್ ಬಿಸ್ನೆಸ್ ಮಾಡಲಲ್ಲಿ ಇದೆ. ಇದು ಬಂದುಬಿಟ್ಟು ಕೆಲವೇ ವರ್ಷಗಳಲ್ಲಿ ಪ್ರಾಫಿಟು ಮಾಡ್ತಾ ಇದೆ, ರೆವಿನ್ಯೂನು ಜನರೇಟ್ ಮಾಡ್ತಾ ಇದೆ. ಅದೇ ಥರನ ಪ್ರಾಫಿಟ್ಟು, ಹೈ ಪ್ರಾಫಿಟ್ಟು ಮಾಡ್ತಾ ಬಂದಿದೆ. ಇದು PLI ಸ್ಕೀಮ್ ಅಂದರೆ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟಲ್ಲಿ ಇರೋದ್ರಿಂದ ಅತಿ ದೊಡ್ಡ ಲಾಭ ಪಡಿತಾ ಇದೆ ಅಂತಲೇ ಹೇಳ್ಬೋದು. ಇದು ಬಿಸ್ನೆಸ್ನ ಡೈವರ್ಸಿಫೈ ಮಾಡಿದೆ. IT ಹಾರ್ಡ್ವೇರ್ ಇರ್ಬೋದು, ಇಲ್ಲ ಟೆಲಿಕಾಮ್ ಇರ್ಬೋದು, ವೇರಬಲ್ ಇರ್ಬೋದು, ಅಪ್ಲಯನ್ಸಸ್ ಇರ್ಬೋದು, ಈ ಥರ ಡೈವರ್ಸಿಫೈ ಮಾಡಿರೋದ್ರಿಂದ ಇದು ರಿಸ್ಕ್ಲೆಸ್ ಕಂಪನಿ ಅಂತ ಹೇಳ್ಬೋದು. ಸೊ ಇದು ಕಂಟಿನ್ಯೂಸ್ ಗ್ರೋ ಆಗ್ತಾ ಇದೆ. ಇದು FIS ಮತ್ತು DIS ಇಬ್ಬರು ಹೋಲ್ಡಿಂಗ್ ಮಾಡಿದ್ದಾರೆ ಮತ್ತು ಗ್ರ್ಯಾಜುಯಲಿ ಪ್ರಾಫಿಟ್ ಮಾಡ್ತಾನೆ ಬಂದಿದೆ. ಇದೆಲ್ಲ ಫಂಡಮೆಂಟಲ್. ಆದರೆ ಈಗ ಟೆಕ್ನಿಕಲ್ ನೋಡೋದಾದರೆ ಚಾರ್ಟ್ ಪ್ರಕಾರ 2022 ಅಲ್ಲಿ 40% ಅಷ್ಟು ಫಾಲ್ ಆಗಿದೆ. ಅಂದರೆ 2003 ಇಂದ 2003ವರೆಗೂ 4,400 ಇಂದ 2003ವರೆಗೂ ಫಾಲ್ ಆಗಿದೆ. ಅಲ್ಲಿಂದ ಮತ್ತೆ ಇದರ ನೆಕ್ಸ್ಟ್ ರ್ಯಾಲಿ ಬಂದ್ಬಿಟ್ಟು 630%, ಅಂದರೆ 2,300 ಇಂದ 19,000ವರೆಗೂ ರ್ಯಾಲಿ ಕೊಟ್ಟಿದೆ ಎರಡೇ ವರ್ಷದಲ್ಲಿ. ಈಗ ಅದು ಅಟ್ ಪ್ರೆಸೆಂಟ್ಗೆ 10,200 ಇದೆ. ಹೈ ಬಂದುಬಿಟ್ಟು 2025 ಅಲ್ಲಿ 18,400 ಆಗಿದೆ. ಲೋ ಬಂದುಬಿಟ್ಟು 10,000 ಸ್ಲಿಪ್ ಆಗಿಬಿಟ್ಟಿದೆ. ಅಂದರೆ ಈಗ 43% ಅಷ್ಟು ಫಾಲ್ ಆಗಿದೆ. ಹಾಗಾದರೆ ಫೆಬನಸಿ ಒಂದು ಲೆವೆಲ್ಸ್ ಪ್ರಕಾರ, ಗೋಲ್ಡನ್ ಸಪೋರ್ಟ್ ಪ್ರಕಾರ ಸ್ವಿಂಗ್ ಹೈ ಆ್ಯಂಡ್ ಲೋ ತಗೊಂಡ್ರೆ 2025 2.76% ಅಂದಾಗ ಅದು 9,000 ಇಸ್ ಎ ವೆರಿ ಸ್ಟ್ರಾಂಗ್ ಸಪೋರ್ಟ್ ಅಂತಲೇ ಹೇಳ್ಬೋದು. ಅದಕ್ಕೆ 10,000 ಅದು ಸ್ಟೇ ಆಗ್ತಾ ಇದೆ. ಸೊ ಈಗ ನಾನು 1 lakh rupees ಇನ್ವೆಸ್ಟ್ ಮಾಡೋಕ್ಕೆ ರೆಡಿ ಇದ್ದೀನಿ ಅಂದಾಗ 2 shares ಅಂದರೆ 20,000 rupeesನ ಈಗ 10,000 ರೇಂಜಲ್ಲಿ ಇನ್ವೆಸ್ಟ್ ಮಾಡ್ತೀನಿ. ಅದೇನಾದರೂ 10% ಅಷ್ಟು ಫಾಲ್ ಆದರೆ ಇನ್ನೂ 20,000 ಇನ್ವೆಸ್ಟ್ ಮಾಡ್ತೀನಿ. ಇನ್ನೂ 10% ಫಾಲ್ ಆದರೆ ಆಗ 60% ಅಷ್ಟು ಇನ್ವೆಸ್ಟ್ ಮಾಡಿ ಈ ಕಂಪ್ನಿನ ಇಲ್ಲಿಗೆ ಕ್ಲೋಸ್ ಮಾಡಿಬಿಡ್ತೀನಿ. ಸೊ ಇದು 1 ಇಯರಲ್ಲಿ ನನ್ನ ಟಾರ್ಗೆಟ್ ಬಂದುಬಿಟ್ಟು 18,400 ಅಂತಲೇ ಇಟ್ಕೊಂಡಿದ್ದೀನಿ ಹೈಯರ್ ಹೈ. ಈಗ ಅಟ್ ಪ್ರೆಸೆಂಟ್ಗೆ ಅದು ಬ್ರೇಕ್ ಮಾಡೋ ಸಾಧ್ಯತೆ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ನೀವು ಇದ್ರ ಬಗ್ಗೆ ಕಮೆಂಟ್ ಮಾಡಿ, ನಮ್ಮ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.